ಹಲೋ ವೀಕ್ಷಕರು, ಹೊಸ ಜಲ್ಕಮಿ ಆಯ್ತು. ನನಗೆ ಅದು ಬಂದಿರೋದು ನಾರಕೇಶ್ವರ ಬಂದಿದ್ದೇನೆ. ಇದು ಬರೋದು ಕನಪುರ ಮನೆಯಲ್ಲಿ ಬರುತ್ತೆ. ಬಿಸೈಡ್ ಟು ಕಟಾಯ ಮರಾಠಿ ಶೋರೂಮ್ ಪಕ್ಕ ಬಿಸಾ ಮರಾಠಿ ಶೋರೂಮ್ ಬರುತ್ತೆ ಇದು. ಆ್ಯಂಡ್ ಬರುತ್ತೆ. ನೀವೇ ಬರಬೇಕು. ಇಲ್ಲಿ ನೀವು ಗೂಗಲಲ್ಲಿ ಸರ್ಚ್ ಮಾಡೋಕ್ಕಾದ್ರೆ ಶೋರೂಮ್ ಆರಾಮಾಗಿ ನೀವು ಶೋರೂಮ್ ಲ್ಯಾಂಡ್ ಆಗ್ತದೆ. ಇದು ಬರುತ್ತೆ. ಇವತ್ತು ಅನ್ಸೋದು ತೋರಿಸೋದು ಹೊಸ ವರ್ಷ ಕಿಯಾದು ಕ್ಯಾಲ್ವಿಸ್ ಬಂದಿದೆ. ನೀವೇ ನೋಡಿರ್ತೀರ. ನಾನು ಅಲ್ಲಿ ನೀವು ಕಾರ್ನೆಸ್ ಕಂಪೇರ್ ಮಾಡೋದು. ಕಾರ್ನೆಸ್ ಬೇರೆ ಡಿಫ್ರೆಂಟ್ ಅದು ಅದೇ ಡಿಸ್ಕೌಂಟ್ ಅದಕ್ಕೆ ಬಂದಿರೋ ಕ್ಯಾಲ್ವಿಸ್ ಬಂದಿದೆ ಮಾರ್ಕೆಟಲ್ಲಿ. ಇದರಲ್ಲಿ ಏನೇನು ಬರುತ್ತೆ ಫೀಚರ್ಸ್ ನೀವು ಕೇಳಿದ್ರೆ ಮುಂದೆ ಡಿಸ್ಕೊಡ್ತೀನಿ. ಸೊ ಆ್ಯಂಡ್ ನೀವು ನೋಡಿ ಫ್ರಂಟ್ ಬಾಡಿ ಶೇಪ್ ಎಲ್ಲ ನೋಡ್ತಿದ್ದೆ. ವೀಸಲ್ಲಿ ನೋಡ್ತಿದ್ದೆ. ಸೇಮ್ ಕಿಯಾದು ಕಾಣಿಸ್ತಾನೆ ಕಾಣಿಸುತ್ತೆ. ಕಿಯಾ ಕಾಣಿಸ್ತಾನೆ ನೋಡಿ ಶೇಪ್ ನೋಡಿ. ಆ ವೀಲ್ಸು, ಡಮಿಕೆಟ್ ವೀಲ್ಸು, ಆ ಮಿರರ್ಸು, ಜೊತೆ ಕ್ಯಾಮ್ರಾ ಮತ್ತು ಇದೆಲ್ಲ ನೋಡ್ತಾಯಿದ್ದೆ. ಸೇಮ್ ಕಿಯಾ ಕಾಣಿಸ್ತಾ ಕಾಣಿಸುತ್ತೆ. ಬಟ್ ಬಾಡಿಯಲ್ಲೇ ಕಿಯಾ ಕಾಣಿಸ್ತಾ ಇದೆ. ಬಟ್ ಕಿಯಾ ಕಾಣಿಸ್ತು ಫೇಸಸ್ ಆಗಿದೆ ಬಂದಿದೆ. ಅದು ಕಾಲ್ವಿಸ್ ಅಂತ ಬಂದಿದೆ ಮಾರ್ಕೆಟಲ್ಲಿ. ಈಗ ಒಂದು ಫ್ರಂಟ್ ಕಿಯಾ ಕಾಣಿಸ್ತಾರೆ. ಲೈಟ್ ಕಾಣಿಸ್ತಾ ಇದೆ. ಅದೇ ನೋಡಿ ಇದು ಇದರಲ್ಲಿ ಬರೋ ಟ್ರಿಪ್ಪಲ್ ಮೇನ್ ಲೈಟ್ಸ್ ಬರುತ್ತೆ. ಇದರಲ್ಲಿ ಟ್ರಿಪ್ಪಲ್ ಮೇನ್ ಲೈಟ್ ಹೆಡ್ಲೈಟ್ಸ್ ಬರುತ್ತೆ. ಇಲ್ಲಿ ಇವರು ಹೆಡ್ಲೈಟ್ಸ್ ವಿತ್ ಏರಿಯಾ ಲೈಟ್ ಬರುತ್ತೆ ಗಾಡಿಗೆ. ನೋಡಿ ಸರ್ ಹೆಂಗೆ ಬರುತ್ತೆ ಗಾಡಿ ನೋಡಿ. ಲೈಟ್ ಡಿಫ್ರೆಂಟ್ ಆಗಿದೆ. ಲೈಟ್ಸ್ ಅಂತ ಇದೆ. ಆ್ಯಂಡ್ ಇದು ನಿಮಗೆ ಅದು ಇಲ್ಲಿ ಕಿಯಾ ಬಾಜಂಗ್ ಬರುತ್ತೆ. ಇಲ್ಲಿ ನಿಮಗೆ ಡೇರಿಯಾ ಲೈಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲ ಕಿಯಾ ಕ್ಯಾಲ್ವಿಸ್ ಅಂತ ನೋಡ್ತಿದ್ದೀರಾ. ಶೇಪ್ ಆಲ್ಮೋಸ್ಟ್ ಕ್ಯಾಲ್ವಿಸ್ ಥರನೇ ಇದೆ ಶೇಪ್. ಅಲ್ಲಿ ಬರೀ ಈಗ ನೋಡ್ತಿದ್ದಾರೆ ಕ್ಯಾಲ್ವಿಸ್ ಮಾಡ್ತಿದ್ದೀರಾ. ಮನೆಲ್ಲ ನೋಡ್ತಿದ್ದೀರಾ. ಡಿಫ್ರೆನ್ಸ್ ಅದು ಹಿಂಗೆ ಆಗ್ತಿದ್ದೀರಾ. ಡೀಟೇಲ್ ನೀವು ಬೇಸಿಕ್ ಬರೋದು ಮೈಲೇಜ್ 15 to 19 miles 19 ಮೈಲೇಜ್ ಬರುತ್ತೆ ಗಾಡಿ ಅಂತ. ಎಂಜಿನ್ ಬರೋದು 3 ಎಂಜಿನ್ ಬರುತ್ತೆ ಅಂತ ಕಿಯಾ ಕ್ಯಾಲ್ವಿಸಲ್ಲಿ. 1480 cc, 1490 cc, 1490 cc ಬರುತ್ತೆ ಅಂತ. ಡೀಟೇಲ್ ಬರೋ ಟ್ರಾನ್ಸ್ಮಿಷನ್ಸ್ 6 speed ಒಂದು ಟ್ರಾನ್ಸ್ಮಿಷನ್, 6 speed ET ಟ್ರಾನ್ಸ್ಮಿಷನ್, IMT 7 speed DCT ಬರುತ್ತೆ ಅಂತ. ಇದ್ರಲ್ಲಿ ಬರೋದು ಏರೋ ಕೇಳಿದೆ. ಇದ್ರಲ್ಲಿ ಬರೋದು ಬೋಟ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಬೋಟ್ ಬರುತ್ತೆ ಅಂತ ಗಾಡಿ. ಇದು ಇರೋದು ಬೇಸಿಕ್ ಥಿಂಗ್ಸು. ಇದು ನೋಡಿ ಒಂದು ಫ್ರಂಟ್ ಚೆನ್ನಾಗಿ ಡಿಫ್ರೆಂಟಾಗಿ ಕೊಯ್ತಾ ಫ್ರಂಟ್ ಕದೆ. ಆ್ಯಂಡ್ ವೀಲ್ಸ್ ಬಂದರೆ ನೀವು ಕಿಯಾ ಕಾಣಿಸ್ತಾನೆ ಕ್ಯಾಲ್ವಿಸಲ್ಲೂ ಸೇಮ್ ಅದೇನೇ ಸೇಮ್ ನಮಗೆ ವಿಸಿಟಿ ಅನ್ಕೋತೀನಿ. ನಮಗೆ ಚೆನ್ನಾಗಿ ಸಾಯಿಲ್ ಅನ್ಕೋತೀನಿ. ಇಲ್ಲಿ ಟೈರ್ ಬರುತ್ತೆ. ವೀಲ್ಸ್ ಒಂದೊಂದೇ ಟೈರ್ ಬರುತ್ತೆ. ಟೈರ್ ಅದೇ ಸೇಮ್ 215/55 R70 ಟೈರೇ ಬರುತ್ತೆ. ಇದರಲ್ಲಿ ಇನ್ನೂ ಸಾಯಿಲ್ ಅನ್ಕೋತೀನಿ. ಫ್ರಂಟ್ 2 ಡಿಸ್ಪ್ಲೇ ಬರುತ್ತೆ. ಫ್ರಂಟ್ ಡಂಬೆ ಬರುತ್ತೆ ಗಾಡಿಗೆ. ಆ್ಯಂಡ್ ಇಲ್ಲಿ ನಿಮಗೆ ಮಿರರ್ಸ್ ಕಾಣಿಸ್ತಾನೆ ಕಲರ್ ಬರುತ್ತೆ. ಕ್ಯಾಮ್ರಾ ಇಲ್ಲಿ ಕಾಲ ಬರುತ್ತೆ. ಆ್ಯಂಡ್ ಇಲ್ಲಿ ಕಾಣಿಸ್ತಾನೆ ನಿಮಗೆ ಕೀಲೆಸ್ ಅಂತ ಬರುತ್ತೆ. ವಿತ್ ಕೀ ಬರುತ್ತೆ ಕೇಳಿದೆ. ಆ್ಯಂಡ್ ಡೋರ್ ಓಪನ್ ಆಗುತ್ತೆ. ಸೇಮ್ ಕಿಯಾ ಕಾಣಿಸಲು ನಿಮ್ಗೆ ಈ ಥರ ಬರುತ್ತೆ. ಪವರ್ ವಿಂಡೋಸು ಹಿಂಗೆ ಬರುತ್ತೆ. ಆ್ಯಂಡ್ ನೋಡಿ ಈ ಕಾರಲ್ಲಿ ಕಿಯಾ ಕಾಣಿಸ್ಕೊಳ್ಳೋದಕ್ಕೆ ಸ್ವಲ್ಪ ನೀವು ಮೇಲಿಕ್ಕೆ ಸ್ವಲ್ಪ ಮೇಲಿಕ್ಕಿದೆ ಗಾಡಿ. ಕಂಪೇರ್ ಅಲ್ಲ. ಇದರಲ್ಲಿ ನಿಮಗೆ ಕಿವಿ ಸಿಗ್ತಾರೆ. ನಿಮಗೆ ಲೆದರಿಕ್ ಫಿನಿಶು ಸಿಗುತ್ತೆ. ನಾವು ಅದು ಟಾಪ್ ಆ್ಯಂಡ್ ವೇರಿಯಂಟಲ್ಲಿ ನಿಮಗೆ ನೋಡಿ ಕ್ರೂಸ್ ಕಂಟ್ರೋಲ್ ಫೀಚರ್ಸ್ ಬರುತ್ತೆ. ಕಿಯಾ ಬ್ಯಾಚಿಂಗ್ ಬರುತ್ತೆ. ಮೋಡ್ ಕ್ವಾಲಿಟಿ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನಮ್ಗೆ ಸಿಗ್ತಾರೆ. ನಿಮಗೆ ರೈಟಲ್ಲಿ ಎಲ್ಲ ಕಂಟ್ರೋಲ್ಸು, ಪೆಡಲ್ ಶಿಫ್ಟರ್ಸು ಬರುತ್ತೆ. ಕಿಯಾ ಕನಸಲ್ಲಿ ಸೇಮ್ ಕೀ ಸಿಗ್ತಾರೆ. ನೀನು ಆಟೋ ಅದೇ ಆಗಿದೆ. ಆ್ಯಂಡ್ ಸೇಮ್ ಕೀ ಸಿಗ್ತಾರೆ. ನಿಮಗೆ ದೊಡ್ಡ ಡಿಸ್ಪ್ಲೇ ಕೊಡ್ತಾರೆ. ಡ್ಯೂಲ್ ಡಿಸ್ಪ್ಲೇ ಕೊಡ್ತಾರೆ. ಇದರಲ್ಲಿ ಡಿಜಿಟಲ್ ಮೀರೆಲ್ಲ ಕಂಟ್ರೋಲ್ ಮಾಡೋಕ್ಕಾಗ್ತದೆ ನೀವು. ಆ್ಯಂಡ್ ಕಮಿಂಗ್ ಟು ಕೇರ್ ಇಲ್ಲಿ ಇದಾಗೋದು ಆಲ್ಮೋಸ್ಟ್ ಜಾಸ್ತಿ ಕೀ ಸಿಗ್ತಾರೆ ಬರುತ್ತೆ. ಬಟ್ ಸುಮಾರು ಫೀಸ್ ಕಂಪರ್ಮೇಷನ್ ಆಗಲ್ಲ. ಕಾರ್ನೆಸ್ ಮೇಲೆ ಕಂಪೇರ್ ಮಾಡಲ್ಲ ನೀವು ಇದನ್ನು. ಇಲ್ಲಿ ನೋಡಿದ್ರೆ ನಿಮಗೆ ಇಲ್ಲಿ ನಿಮಗೆ ನೋಡಿ ಕಂಟ್ರೋಲ್ಸ್ ಇಲ್ಲ ನೋಡಿ ಬಂದಿದ್ದೆ. ಸೀಟ್ ಕಂಟ್ರೋಲ್ ಪಾರ್ಕ್ ಸಿಟಿ ಕ್ಯಾಮ್ರಾ 2 ಯೂಸ್ ಮಾಡ್ಕೊಂಡು ಒಂದೇ ವ್ಯಾಟ್ಸ್ ಕೊಟ್ಟಿದ್ದಾರೆ. ನಾರ್ಮಲಿ ಬೇರೆ ಕಾಸಲ್ಲಿ 120 ವ್ಯಾಟ್ಸ್ ಬರುತ್ತೆ. ಬೇಕಾದ್ರೆ ನಾವು ಹೇಳ್ತೀರಾ 120 ವ್ಯಾಟ್ಸ್ ಕೊಡ್ತಾರೆ ಬೇರೆ ಕಾಸಲ್ಲಿ, ಬೇರೆ ಈ ಸೆಕೆಂಡ್ ಕಾರ್ಸಲ್ಲಿ. ಬಟ್ ಈಗ ಒಂದೇ ನಾನು ಕಿಯಾ ಕಾರ್ನೆಸ್ ಒಂದೇ ನೋಡಿರೋ ನಾನು 12 ವ್ಯಾಟ್ಸು 180 ವ್ಯಾಟ್ಸು ದೇ ಆರ್ ಗಿವಿಂಗ್ ಆನ್ ದ ಕಾರ್ ಸ್ಟಾಕಲ್ಲಿ. ಈ ಫೋಟೋ ನೋಡ್ತಾ ಇದ್ದೀನಿ ಫೀಚರ್ ನಾನು. ಇಲ್ಲಿ ನಿಮಗೆ ನೋಡಿ ಹಿಲ್ ಅಸಿಸ್ಟ್ ಕಂಟ್ರೋಲ್, ಡ್ರೈವ್ ಮೋಡು, 2 wheels ಎಲ್ಲ ಫೀಚರ್ಸ್ ಕೊಡ್ತಾರೆ ಗಾಡಿಯಲ್ಲಿ.
ಇಲ್ಲಿ ಆಟೋಮೆಟಿಕ್ ಅಂತ ತಿಳ್ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಇರಬೇಕಂದ್ರೆ ಇಲ್ಲಿ ನಾವು ಇದು ಆಟೋಮೆಟಿಕ್ ನಾವು ಆಟೋಮೆಟಿಕ್ ಗೇರ್ ಇದು 80 ಗೇರ್ಸ್ 80 ಗೇರ್ಸ್ ನೋಡ್ತಾರೆ. 80 ಗೇರ್ಸ್ ನೋಡ್ತಾ ಇದ್ದಾರೆ ಫೀಚರ್ ನೋಡ್ತಾ ಇದೆ ನೋಡಿ. ಇಲ್ಲೇ ಪಾರ್ಕು ನೋಡ್ಕೊಳ್ಳಿ ಡ್ರೈವರ್ ಇಲ್ಲಿ ಸಿಗುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಪಾರ್ಕ್ ಸುತ್ತ ಆಟೋ ಹೋಲ್ ಫೀಚರ್ ಇಲ್ಲಿ ಬರುತ್ತೆ ಫೀಚರ್ ಬರುತ್ತೆ. ಆ್ಯಂಡ್ ಇಲ್ಲಿ ಅಂದರೆ ಅದು ಇದು ಸ್ವಲ್ಪ ಡಿಫ್ರೆಂಟ್ ಇದೆ. ಯಾರು ಕಾಸ್ಟ್ಲಿ ಕಾರಲ್ಲಿ ಕೊಟ್ಟಿದ್ದಾನೆ ಏರ್ಕ್ರಾಫ್ಟ್ ಕಂಟ್ರೋಲ್ ಥರ ಇದೆ ಫೀಚರ್ ಕೊಟ್ಟಿದ್ದಾರೆ. ಅಂದರೆ ನಾರ್ಮಲ್ ಗ್ಲೌಸ್ ಬರುತ್ತೆ ಹಿಂಗೆ ಫೀಚರ್ ಬರುತ್ತೆ. ಆ್ಯಂಡ್ ಕಮಿಂಗ್ ಟು ದ ಇಲ್ಲಿ ನಿಮಗೆ ಇಲ್ಲಿ ಸಡನ್ ಫೀಚರ್ ಕೊಟ್ಟಿದ್ದಾರೆ. ಪಾರ್ಕ್ ಜೊತೆ ಎಲ್ಲ ಲೆವೆಲಲ್ಲಿ ಕೊಟ್ಟಿದ್ದಾರೆ. ಫ್ಯೂಚರ್ ಕೊಟ್ಟಿದ್ದಾರೆ ಈ ಥರ ಬರುತ್ತೆ ಅದು ಫಿನಿಶ್ ನಿಮಗೆ. ಆ್ಯಂಡ್ ಕಮಿಂಗ್ ಟು ದ ಆಟೋಟಿಕ್ ಮಿರರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ SOS ಬ್ಲೂ ಕೇಕ್ ನಂತರ ಎಲ್ಲ ಫೀಚರ್ ಕೊಟ್ಟಿದ್ದಾರೆ. ಅದು ಆಟೋಮೆಟಿಕ್ಕಾಗಿ ಮಾರ್ನಿಂಗ್ ಮತ್ತು ಈವ್ನಿಂಗ್ ಆಟೋಮೆಟಿಕ್ಕಾಗಿ ಮಿರರ್ ಕಂಟ್ರೋಲ್. ಇಲ್ಲಿ ನಿಮಗೆ ಸನ್ಗ್ಲಾಸ್ ಎಲ್ಲ ಕೊಟ್ಟಿದ್ದಾರೆ. ವೀನಿಂಗ್ಲೆಸ್ ಇದೆ ಮತ್ತು ರೇರನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಹಿಂಗೆ ಕೊಟ್ಟಿದ್ದಾರೆ. ಆ್ಯಂಡ್ ಕಮಿಂಗ್ ಟು ದ ಗ್ಲೋಬಸ್ ನಾರ್ಮಲ್ ಗ್ಲೋಸ್ ಇದೆ ಹ್ಯಾಂಡಲ್ ಬ್ಲಡರಿಗೆ ಸೀಟ್ಸ್ ಇದೆ. ಟಾಪ್ನಲ್ಲಿ ಬೇಸಲ್ಲಿ ಫ್ಯಾಬ್ರಿಕ್ ಬರುತ್ತೆ ಎಲ್ಲ ಗೊತ್ತಿರುತ್ತೆ ಗಾಡಿ ಬಗ್ಗೆ. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಅದೇ ನೋಡಿ ಈ ಗಾಡಿಗೆ ಬರೋದು ಬೋಸ್ ಸ್ಪೀಕರ್ ಬರುತ್ತೆ. ಆನ್ ಬೋರ್ಡ್ ಬೋಸ್ ಸ್ಪೀಕರ್ ಬರುತ್ತೆ ಈ ಗಾಡಿಗೆ ಸ್ಟಾಕ್ಸಲ್ಲಿ. ಮತ್ತು 5 ಸ್ಪೀಕರ್ಸ್ ಇದೆ ಗಾಡಿಯಲ್ಲಿ ಬೋಸ್ ಅನ್ಕೋತೀನಿ ಗಾಡಿಗೆ ಹಿಂಗೆ ಬರುತ್ತೆ. ಆ್ಯಂಡ್ ಕಮಿಂಗ್ ಟು ದ ರೇರಲ್ಲಿ ನಿಮ್ಗೆ ಇದು ಬಸ್ಸಲ್ಲಿ ಇದು ಕೇಳಿ ಸರ್ವಿಸಲ್ಲಿ ಸೇಮ್ ಕನೆಕ್ಷನ್ ಬರುತ್ತೆ. 70 ಕಂಪನಿ ಕಾರ್ ಇದು 70 ಕಂಪನಿ ಕಾರು ಅದಕ್ಕೆ ಬರೋದು. ಇದರಲ್ಲಿ ನಿಮಗೆ ಹೆಚ್ಚಿಗೆ ಥರನೇ ಕೈಯಲ್ಲಿ ಕ್ಯಾಪ್ಟನ್ ಸೀಟ್ ಬರುತ್ತದೆ. ಕ್ಯಾಪ್ಟನ್ ಸೀಟ್ ಇದೆ ಅದರಲ್ಲಿ ಕ್ಯಾಪ್ಟನ್ ಸೀಟ್ ಹೋಗ್ತದೆ ನಿಮ್ಗೆ ಬರುತ್ತೆ ಅಂದ್ಕೊಳ್ಳಿ. ಅದು ಇದರಲ್ಲಿ ನಿಮಗೆ ಕಂಪ್ನಿಯಲ್ಲಿ ಇರೋದು ಕ್ಯಾಪ್ಟನ್ ಸೀಟ್ಸ್ ಅಂತ ತೋರಿಸ್ತೀನಿ. ಇದರಲ್ಲಿ ನಿಮಗೆ ಬಿಕಾಸ್ ಇದರಲ್ಲಿ ನಿಮಗೆ ಕ್ಯಾಪ್ಟನ್ ಸೀಟ್ಸ್ ಬರುತ್ತೆ ವಿತ್ ಆಟೋಮೆಟಿಕ್ ಫ್ಯಾನ್ AC ಫ್ಯಾನ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಇದು ಯೂನಿಕ್ ಆಗಿ ಎಕ್ಸ್ಟೇಟ್ ನೋಡಿ ಫೋಟೋ ನೋಡ್ತೀನಿ 2 ಸೀಟರ್ ಚಾರ್ಜರ್ ಕೊಟ್ಟಿದ್ದಾರೆ ಹಿಂಗೆ ಬಿಡ್ತಾರೆ. ಅದು ಇಲ್ಲಿ ನೋಡಿದ್ರೆ ಕ್ಯಾಪ್ಟನ್ ಸೀಟ್ಸು ಅಂದರೆ ಇಲ್ಲ ಹಿಂದೆ ಪಸಂಗ 10 ಕಿಲೋ ಈಸ್ ಆಗುತ್ತೆ. ಇಲ್ಲಿ 2 ಕೊಟ್ಟಿದ್ದಾರೆ ನೋಡಿ. ಕ್ಯಾಪ್ಟನ್ ಸೀಟು ನಿಮಗೆ ಸೇಮ್ ಮತ್ತು ಟೈಟ್ ಏನೋ ಥರ ನಿಮಗೆ ಆಮ್ರೆಸ್ಟ್ ವಿತ್ ಅಡ್ಜಸ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಅಡ್ಜಸ್ಟ್ ಸೀಟ್ಸು ಚೆನ್ನಾಗಿದೆ. ಈ ಸೆಗ್ಮೆಂಟಲ್ಲಿ ಇದೇ ಫಸ್ಟ್ ನೋಡ್ತಾರೆ ನಾನು ಈ ಥರ ಫೀಚರ್ ಕೊಟ್ಟಿದ್ದಾರೆ. ಇನ್ನೂ ಸೀಟ್ ಕಂಫರ್ಟಬಲ್ ಇದೆ ಕೊಟ್ಟಿದ್ದೀನಿ ಸೀಟ್ಸು ಸ್ವಲ್ಪ ಆಚಾಗಿರೋಕ್ಕಾದ್ರೆ ನೋಡಿ ಅಂತಿದ್ದಂಗೆ ರೇಸ್ ಸೀಟು ನೋಡಿ. ರೇಸ್ ಸೀಟಲ್ಲೂ ಕಂಫರ್ಟ್ ನೋಡಿ ಇದೆ ಸೀಟಲ್ಲಿ ಬೀಂಗೆ ಸಂಜೆ ಕಾರ್ ಅದು ರೇಸ್ ಸೀಟು ತುಂಬ ಸ್ಪೇಸ್ ಇದೆ ಸರ್ ನೋಡಿ ಸ್ಪೇಸ್ ಇದೆ. ಇಟ್ಸ್ ಆಲ್ಸೋ ಕಂಪನಿ ನಾನು ನಾರ್ಮಲ್ ಅಡಲ್ಟ್ ಕೂಡ ಸಫಿಯನ್ ಸ್ಪೇಸ್ ಇದೆ. ಅಡಲ್ಟ್ ಕೂಡ ಅವ್ರಿಗೂ ಸಿಗರೇಟ್ ಚಾರ್ಜರ್ ಸೀಟ ಬರೋಲ್ಲ ಕೊಟ್ಟಿದ್ದಾರೆ. ಅವನಿಗೆ ರೇಸ್ ಅವ್ರಿಗೆ ಸಿಗರೇಟ್ ಕೊಟ್ಟಿದ್ದಾರೆ. ಇಲ್ಲಿ ಸೀಟೇ ಕೊಟ್ಟಿದ್ದಾರೆ. ಇದು ಯೂಟಿ ಕಾರ್ ನೋಡ್ತಾರೆ. ಬೇರೆ ಕಂಪ್ಯೂಟರ್ ನೀವು HG XL6 ಕಂಪೇರ್ ಮಾಡಿದ್ರೆ ನೀವು ಆ ಎರಡು ಗಾಡಿಯಲ್ಲೂ ನಾನು ವ್ಯೂ ಮಾಡಿದ್ದೀನಿ. ಅದರಲ್ಲಿ ಯಾರು ಸಿಗರೇಟ್ ಕೊಡಿ ಈ ಸೀಟೇ ಕೊಡಲ್ಲ. ರೇಟ್ 70% ಸೀಟೇ ಕೊಟ್ಟಿದ್ದಾರೆ. ಅದು ಯೂನಿಕ್ ಫೀಚರ್ ಕೊಟ್ಟಿದ್ದಾರೆ. ಆ್ಯಂಡ್ ಹಿಂಗೆ ಫೀಚರ್ ಹಿಂಗೆ ಆಗುತ್ತೆ. ಆ್ಯಂಡ್ ಇಲ್ಲೂ ನಿಮಗೆ AC ವೆನ್ಸ್ ರೀಡಿಂಗ್ ಲೈಟ್ ಎಲ್ಲ ಫೀಚರ್ ಕೊಟ್ಟಿದ್ದಾರೆ. ಆ್ಯಂಡ್ ಹಿಂಗೆ ಬೋಟ್ವರೆಗೂ ಆಮ್ರೆಸ್ಟ್ ಇದೆ. ಅಲ್ಲಿ ಯೂನಿಕ್ ಆಟೋಮೆಟಿಕ್ AC ಕಂಟ್ರೋಲ್ ಕೊಟ್ಟಿದ್ದು ಡಿಜಿಟಲ್ AC ಕಂಟ್ರೋಲ್ ಕೊಟ್ಟಿದ್ದಾರೆ. AC ಕಂಟ್ರೋಲ್ ಕೊಟ್ಟಿದ್ದಾರೆ. ಆ್ಯಂಡ್ ಗೇರ್ ಹೌಸ್ ಒಂದು ಇಲ್ಲಿ ಗೇರ್ ಹೌಸ್ ಒಂದು ಯಾವುದೋ ಪ್ರೊಫೆಷನಲ್ EV6 ಇವಿನೇ ಕಾಸ್ಟ್ಲಿ ಆ ಥರ ಕೊಟ್ಟಿದ್ದಾರೆ ಆಯಿತಾ. ಅದು ಫೀಚರ್ ಮಾಡ್ತಿದ್ದೆ. ಆ್ಯಂಡ್ ಇದರಲ್ಲೂ ಸನ್ರೂಫ್ ಇದೆ ಅನ್ಕೋತೀನಿ. ಸನ್ರೂಫ್ ಇದೆ. ಆ್ಯಂಡ್ ಇಬ್ಬರಿಗೂ ನಿಮಗೆ ಸೀಟು ಚೆನ್ನಾಗಿ ಕೊಟ್ಟಿದ್ದಾರೆ. ರೇಟ್ ಬೋಟ್ ಬಸ್ ಅಷ್ಟೊಂದು ಜಾಸ್ತಿ 60 ಸ್ಪೀಡ್ ಫಿಟ್ ಮಾಡಿದ್ರೆ ತುಂಬ ಬುಡ್ಸ್ ಸಿಗುತ್ತೆ. ಇಲ್ಲ ಬರೀ 200 ml ಬುಡ್ಸ್ ಸಿಗುತ್ತೆ ಗಾಡಿಗೆ. ಇದೀಗ ಈ ಗಾಡಿ ಹಿಂದಿನ ವಾರ ಶುಕ್ರವಾರ ಈಗ ಶನಿವಾರ ನಾಗಂಟೆ ಗಾಡಿ ಲಾಂಚ್ ಆಗಿದೆ. ಯಾವುದನ್ನೇನು ಕಂಪನಿಗಳು ಎಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವ್ರು ಬಂದಿದ್ದು ವಿಡಿಯೋ ಮಾಡೋಕ್ಕೆ ನಾನು ಕಂಪನಿ ತೋರಿಸ್ತೀನಿ ನಿಮಗೆ. ಈಗ ಕಿಯಾ ಕಾನೂಸ್ ಇದೆ ಅಂದರೆ ಕಾನೂಸ್ ಇದೆ ಅಂತ ಬೋಟ್ ಗಾಡಿ ಡಿಸ್ಪ್ಲೇಲಿ ಏನಂತೆ ಕಾನೂಸ್ ಡಿಸ್ಕನೆಕ್ಟ್ ಇಲ್ಲ ಮತ್ತು ಕಾನೂಸ್ ಅಪ್ಡೇಟ್ ಆಗಿದೆ. ಬೋಟ್ ಗಾಡಿ ಇದೆ. ಬಟ್ ನೀವೇ ಫ್ಯಾಮ್ಲಿ ನಿಮ್ಮ ಲಾಂಗ್ ಡೇ ಹೋಗಬೇಕು ಸಿಟಿಯಲ್ಲಿ ನಿಮಗೆ 3ನೇ ಸೀಟು ತುಂಬ ಕಂಫರ್ಟಬಲ್ ಇರಬೇಕು. ನಿಮಗೆ ಇರಬೇಕಂದ್ರೆ ನೀವು ಇದು ಬೆಸ್ಟ್ ಕಾಲೇಜ್ ಬೆಸ್ಟ್ ಆಗಬೇಕು. ನಾನು ಕೂಡ ಕಂಫರ್ಟ್ ತೋರಿಸಿನ ವೀಡಿಯೋ ನಿಮಗೆ ಎಷ್ಟು ನಾನು ಅಪ್ಲೋಡ್ ಮಾಡ್ತಿದ್ದೆ ಗಾಡಿನ ಸೀಟಿಗೆ ಅಪ್ಲೋಡ್ ಮಾಡ್ತಿದ್ದೆ ಗಾಡಿನ ಅಷ್ಟು ಚೆನ್ನಾಗಿ ಏನೋ 3 ಫೀಚರ್ ಚೆನ್ನಾಗಿರುತ್ತೆ ಗಾಡಿ ಚೆನ್ನಾಗಿ ವೀಡಿಯೋ ಚೆನ್ನಾಗಿರುತ್ತೆ ಗಾಡಿಯಲ್ಲಿ. ಇಂಡಿಯಾಗೆ ಮುಂದೆ ಸೇಮ್ ಕನೆಕ್ಟ್ ಥರ ಇರಬೇಕು ಅನ್ಕೊಂಡು ನೋಡಿ. ನಮ್ಮ ಥರ ಸೈನ್ಸ್ ವಿತ್ DCT ಕೇರ್ ಬಾಕ್ಸು ವಿತ್ ಆನ್ಲಿ LED ಸಹ ಬರುತ್ತೆ. ಲೈಟ್ಸ್ ಬರುತ್ತೆ. ಆ್ಯಂಡ್ ರೇಸ್ ಪಡೆ ವಿತ್ LED ಇಂಡಿಕೇಟರ್ ಬರುತ್ತೆ. ಶಾಕ್ರ ಬರುತ್ತೆ. ಬರುತ್ತೆ ವಿಜಯ್ ದೀಪಾಗ ಬರುತ್ತೆ. ಕಿಯಾ ಕಾಲ್ವಿಸ್ ಅಂತ ಕಿಯಾ ಲೋಗೋಸ್ ಒಂದು DCT ಬರುತ್ತೆ ಗಾಡಿಗೆ.
ಒಂದು ಬೋಟ್ಸ್ ಅಷ್ಟೊಂದಿಲ್ಲ ಹಿಂಗೆ ಓಪನ್ ಆಗುತ್ತೆ ನೋಡಿ. ಇಷ್ಟೇ ಒಂದು 2 9 ಒಂದು ನಾರ್ಮಲ್ ಒಂದು ಬ್ಯಾಕ್ ಸಹ ಜಾಗ ಇದೆ. ಈ ಜಾಗ ಇದೆ ನೋಡಿ. ನೋಡಿ ಈ ಥರ ಮೂವ್ ಮಾಡೋಕ್ಕಾಗುತ್ತೆ ಗಾಡಿನ. ಇಷ್ಟ ಗಾಡಿ ಫುಲ್ ಮೂವ್ ಆಗಲ್ಲ ಅನ್ಕೋತಿ, ಇಷ್ಟೇ ಮೂವ್ ಆಗಲ್ಲ ಅನ್ಕೋತಿ ಗಾಡಿ. ಇಷ್ಟೇ ಮೂವ್ ಆಗುತ್ತೆ ನೋಡಿ. ಇತ್ತು ನೋಡಿ ಇಷ್ಟು ನೋಡಿ ಸ್ಪೇಸ್ ಬರುತ್ತೆ. ಆ್ಯಂಡ್ ಬೇಸಿಕ್ ನೀರು ಪರ್ಫೆಕ್ಟ್ ಕಿಟ್ಟು ಇದೆಲ್ಲ ಕೊಟ್ಟಿದ್ದಾರೆ ಅಷ್ಟೇ. ಹಿಂದೆ ಹಂಗೆ ಆಗುತ್ತೆ ವ್ಯೂ ನಿಮಗೆ. ಆ್ಯಂಡ್ ಈಗೆಲ್ಲ ಚೆನ್ನಾಗಿದೆ ಕಲರ್ ನೋಡಿ. ಕಲರ್ ಚೆನ್ನಾಗಿರುತ್ತೆ ಕಲರು. ಆ್ಯಂಡ್ ಹಿಂಗೆ ಬರುತ್ತೆ ಕಲರು. ಆ್ಯಂಡ್ ಇದ್ರಲ್ಲಿ ಬರೋದು ಪೋಸ್ಟಿಗಸ್ ಬರುತ್ತೆ ಗಾಡಿಯಲ್ಲಿ. 6 hours ಬರುತ್ತೆ ಈ ಗಾಡಿಯಲ್ಲಿ. ಅನ್ಕೊಳ್ಳೋಣ ಗಾಡಿ 6 hours ಬರುತ್ತೆ ಗಾಡಿಗೆ. ಹಿಂಗೆ ಬರುತ್ತೆ ಗಾಡಿಗೆ. ಅಂದರೆ ಸೇಮ್ ಕೇರಳ ಥರ ಇಂಡಿಯನ್ ಗಾಡಿ ಬರುತ್ತೆ. ಸ್ವಲ್ಪ ಯೂನಿಕ್ ಜೋರ್ ಕೊಟ್ಟಿದ್ದಾರೆ. ಬಿಟ್ಟು ನಿಮಗೆ ಇದ್ಬಿಟ್ಟು ಏನೇನು ಬರುತ್ತೆ ಫೀಚರ್ಸ್ ಬರುತ್ತೆ ನಿಮ್ಮ ಕಡೆ. ಒಂದು ಇದರಲ್ಲಿ ಎಷ್ಟು ಆಪ್ಷನ್ ಬರುತ್ತೆ ಅದರಲ್ಲಿ ನೀವು ಕೇಳಿದ್ರೆ. ಇದರಲ್ಲಿ ಬರೋದು ಫಸ್ಟ್ ಬರೋದು ಗ್ರಾವಿಟಿ ಗ್ರೇ ಬರುತ್ತೆ. ಆ್ಯಂಡ್ ಇದು ಬರೋ ಸ್ಪಾರ್ಕಿಂಗ್ ಸಿಲ್ವರ್ ಕಲರು, ಐವರಿ ಸಿಲ್ವರ್ ಗ್ಲಾಸು, ಆಲಿವ್ ಕಲರ್ ಅಂತ ಗ್ರೀನ್ ಕಲರ್ ಬರುತ್ತೆ ಅಂತ. ನೀವು ಸಾನೆಟ್ ಸೆಲ್ಟೋಸ್ ಅಂತ ಒಂದು ಆಕಡೆ ಬರುತ್ತೆ. ಇದಕ್ಕೆ ಇಂಪೀರಿಯಲ್ ಬ್ಲೂ ಬರುತ್ತೆ, ಗ್ಲಾಸು ವೈಟ್ ಪರ್ಲು, ಆರಿಯೋ ಬ್ಲ್ಯಾಕ್ ಪರ್ಲು, ಈಸ್ಟ್ ಕಲರ್ಸ್ ಬರುತ್ತೆ ಅಂತ ಫೀಚರ್ಸ್ ಅಂತ. ಟೋಟಲಿ 8 ಕಲರ್ಸ್ ಬರುತ್ತೆ ಅಂತ ಇದರಲ್ಲಿ. ಕ್ಯಾಲ್ವಿಸಲ್ಲಿ ಕ್ಯಾಲ್ವಲ್ಲಿ ಕೇಳಿದೆ ಫೀಚರ್ಸ್ ಕೇಳಿದೆ. ಆ್ಯಂಡ್ ಇದು ಬಿಟ್ಟು ನೀವು ಬಿಟ್ಟು ನಿಮಗೆ ಇದಕ್ಕೆ ಫ್ರಂಟ್ ಲೈಟ್ಸ್ ಬರೋದು. ಇದಕ್ಕೆ ಸ್ಟಾರ್ ಮ್ಯಾಪ್ ಲೈಕ್ ಎಲ್ ಇ ಡಿ ಇದರಲ್ಲಿ ಡ್ಯೂಯಲ್ ಪೆನಲ್ ಸಂಜೋಗ್ ಬರುತ್ತೆ ಈ ಕಾರಲ್ಲಿ ಅಂತ. ಇದಕ್ಕೆ ಬರೋದಕ್ಕೆ ಡಿಜಿಟಲ್ ಟೈಗರ್ ಫೇಸ್ ಡೈಮಂಡ್ ಕಾರ್ಡ್ ಫಿನಿಟ್ ಡೆಕೋ ಬರುತ್ತೆ ಅಂತ ಫ್ರಂಟ್. ಆ್ಯಂಡ್ ಇದಕ್ಕೆ ಬರೋ ಸ್ಟಾರ್ ಆಫ್ LED ಡೈರೆಕ್ಟ್ ಇಂಡಿರೇಟ್ ಟರ್ನ್ ಸಿಗ್ನಲ್ ವಿತ್ IQ ಬೆಮೋ LED ಹೆಡ್ಲೈಟ್ ಬರುತ್ತೆ ಅಂತ ಫ್ರಂಟ್ ಕೇಳಿದೆ. ಆ್ಯಂಡ್ ಇದಕ್ಕೆ ಬರೋದು R17 ಕ್ರಿಸ್ಟಲ್ ಡೈಮಂಡ್ ಕಾರ್ಡ್ ವೀಲ್ಸ್ ಬರುತ್ತೆ ಅಂತ, ವಿತ್ ಅಲೆ ವೀಲ್ಸ್ ಬರುತ್ತೆ ಅಂತ. ಇದರಲ್ಲಿ ಏನೇನು ಡಿಫ್ರೆನ್ಸ್ ಆಗಿದೆ ಕಿಯಾ ಕಾರ್ನೆಸ್ಗೂ ಕೆಲವು ಏನೇನು ಅಪ್ಡೇಟ್ ಆಗಿದೆ ಫೀಚರ್ಸ್ ಈ ಕಾರಲ್ಲಿ? ಕೆಲವು ಅಡಾಸ್ ಲೆವೆಲ್ 2 ಮತ್ತು ಎಲೆಕ್ಟ್ರಿಸ್ಟಬಲ್ ಸೀಟ್ಸು, ಆಲ್ವೇಸ್ ಹೊರತಾಗಿದೆ, ಸನ್ರೂಫ್, ಸುಮಾರು ಫೀಚರ್ ಆಗಿದೆ ಸರ್. ಬಟ್ ಲೈಟು ಚೇಂಜ್ ಆಗಿದೆ. ಶೇಪ್ ಚೇಂಜ್ ಆಗಿದೆ. ಅಂದರೆ ಕಾರ್ನೆಸ್ ಇಲ್ಲ ಮಾರ್ಕೆಟಲ್ಲಿ ಈಗ. ಕರೆನ್ಸು ಇದೆ, ಇದು ಇದೆ. ಬೋಟ್ ಇದೆ ಈಗ. ಬಟ್ ಸೇಮ್ ಕಾರ್ನೆಸ್ ಸೇಮ್ ಶೇಪ್ ಹಂಗೆ ಕಾಣಿಸುತ್ತೆ. ಬಟ್ ಅದಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂದರೆ ಸುಮ್ಮನೆ ಡಿಫ್ರೆನ್ಸ್ ಫೀಚರ್ಸ್ ಅಂತಾನೆ. ಫೀಚರ್ಸ್ ಮಾತ್ರ ಡಿಫ್ರೆನ್ಸ್ ಇದೆ. ನಾವು ನೋಡೋಕೆ ಬರೀ ಕಾರ್ನೆಸ್ ತಾನೇ ಶೇಪ್ ಕಾಣಿಸುತ್ತೆ. ಬಟ್ ಇಂಡಸ್ಟ್ರಿ ಕೂಡ ನೋಡಿದೆ ಇದು ಒಂದೇ ಕಾಣಿಸ್ತಿದೆ. ಕಂಫರ್ಟ್ ಆಗಿದೆ. ಟರ್ಡ್ ಫಿಟ್ಟಲ್ಲ ಟರ್ಡಲ್ಲಿ ಕಂಫರ್ಟ್ ಆಗ್ತದೆ ನನಗೆ ಕೂತಾಗ. ಬಿಕಾಸ್ ಇದರಲ್ಲಿ ಹೆಚ್ಚಿಗೆ ಕಂಪೇರ್ ಮಾಡಿದ್ರು ಎಲ್ಲೋ ಬರೀ ಸಣ್ಣ ದೊಡ್ಡ ಕ್ಲಾಕ್ ಅಂತ ಕಂಪೇರ್ ಮಾಡ್ತಾರೆ ಕಸ್ಟಮರ್ಸ್. ಬಟ್ ಇದರಲ್ಲಿ ಕಂಫರ್ಟಲ್ಲಿ ಇಟ್ಟು ನನಗೆ ಸೀಟಿಂಗ್ ನನಗೆ ಅದೇ ಸ್ಪೆಷಲ್ ಥಿಂಗ್ ಮಾಡಿದ್ದು ಈ ಕಾರಲ್ಲಿ ಮಾಡಿದ್ದು ನಾವು. ಬಿಕಾಸ್ ಸೆಕೆಂಡ್ ವರ್ಲ್ಡ್ ಅಷ್ಟೇ ಸ್ಪೇಸ್, ಮೂರಲ್ಲಿ ನನಗೆ ಇನ್ನೂ ಸ್ಪೇಸ್ ಕೊಟ್ಟಿದ್ದೀರಾ, ನೀವು ಸ್ಪೇಸ್ ಕೊಟ್ಟಿದ್ದೀರಾ. ಥರ್ಡಲ್ಲಿ ಮೂರದ್ದು ಬೆಸ್ಟ್ ಕಾರ್ ಆಗುತ್ತೆ ಈ ಸೆಗ್ಮೆಂಟಲ್ಲಿ ಅನ್ಕೊಂಡು ಹಿಟ್ ಆಗುತ್ತೆ. ಅದು ಬಿಕಾಸ್ ಹೆಚ್ಚಿಗೆ ಕಂಪೇರ್ಸ್ ಆಗುತ್ತೆ. ಥರ್ಡಲ್ಲಿ ಕೂಲಕ್ಕಾಗಲ್ಲ ನಾನು ನೋಡಿದೆ. ಅದಕ್ಕೆ ಕಂಫರ್ಟ್ ಇಟ್ಟು ಸೀಟ್ಸ್ ನನಗೆ ಕಾರ್ನೆಸಲ್ಲಿ ಕ್ಯಾಬಿನ್ ಸೀಟ್ಸ್ ಬರುತ್ತಾ ಆನ್ ಬಂದು. ಹಾಂ ಚೆನ್ನಾಗಿದೆ ಸೀಟ್, ಕಂಫರ್ಟ್ ಆಗಿದೆ ಸೀಟ್ಸ್. ಮತ್ತು ನಾರ್ಮಲಿ ಬೇರೆ ಕಾರ್ಸಲ್ಲಿ ಸಿಗ್ನೇಚರ್ ಕೊಡ್ತಾರೆ ಲಾಸ್ಟಾಗೆ. ನೀವು ಸೀಟೇ ಕೊಟ್ಟಿದ್ದೆ. ಅದು ಸ್ಪೆಷಲ್ ಫೀಚರ್ ನೋಡಿದ್ದು ನಾನು. ನಾರ್ಮಲಿ ಯಾರು ಕೊಡಲ್ಲ ಸೀಟ್ ನೋಡಿದ್ದೇನೆ ಬೇರೆ ಕಂಪ್ಯೂಟರ್ಸಲ್ಲಿ ನಿಮ್ಮದಲ್ಲಿ. ಅದಕ್ಕೆ ಚೆನ್ನಾಗಿದೆ. ನೀವು ವಿಡಿಯೋ ಮಾಡ್ತೀರಿ ಸರ್? ಹಾಂ ಎಷ್ಟಿದೆ ಪ್ರೈಸಿಗೆ? ಈ ಪ್ರೈಸಿಗೆ ಇನ್ನೂ ಬಂದಿಲ್ಲ. ಹಾಂ ಅದಕ್ಕೆ ಫೀಚರ್ಸ್ ಅಂತ. ನೋಡಿ ಈಗ ಕಿಯಾ ಕಾರ್ನೆಸ್ ಡಿಸ್ಕೌಂಟ್ ನೋಡಿ. ನಾನು ಕೊಟ್ಟಿರೋ ಕಿಯಾ ಕಾರ್ನೆಸ್ ನೋಡಿ. ಹಿಂದೆ ಸಿಟ್ಟಿಂಗ್ ನೋಡಿ. ಕಂಫರ್ಟ್ಲಿ ಐಮ್ ಫಿಟ್ಟಿಂಗ್. ನಾರ್ಮಲಿ ಎಲ್ಲರೂ ಅಂತಾರೆ ಈ ಥರ 7 ಸೀಟರ್ SUV MPVರಲ್ಲಿ ರೇಸ್ ಸೀಟಲ್ಲಿ ಬರೀ ಸಣ್ಣ ಮಟ್ಟ ಕುಕ್ಕಾಗತ್ತೆ. ದೊಡ್ಡದಾಗೆ ಉಳೋಕೆ ಕಂಫರ್ಟ್ ಏನಂತ. ಬಟ್ ನಾನು ಬೇಗ 6 ಫೀಟ್ ಹಿಂಗೆ ಅಡಲ್ಟ್ ಆಗಿದ್ದು ನಾನು ಕಂಫರ್ಟ್ ಕೊಟ್ಟಿದ್ದೀನಿ ನೋಡಿ. ಕಂಫರ್ಟ್ ಕೊಟ್ಟಿದ್ದೀನಿ ನೋಡಿ. ಇದೊಂದು ಲೆಗ್ನ ಮುಂದೆ ಸೀಟ್ ಇದೆ, ಕಡಿಮೆ ಸೀಟ್ ಇದೆ. ಅಂದರೆ ನನಗೆ ಕಂಫರ್ಟಲ್ಲಿ ಕಂಫರ್ಟಲ್ಲಿ ಮೂವ್ ಮಾಡೋಕೆ ನನಗೆ ಕಂಫರ್ಟಲ್ ಇದು ಇದು ಕ್ಯಾಪ್ಟನ್ಸೀಸ್ ಬರುತ್ತೆ. ಅಡ್ಜಸ್ಟ್ ಬರುತ್ತೆ ಇಬ್ಬರಿಗೂ ಪ್ಯಾಸೆಂಜರ್ಗೂ. ಇದು ಈಸಿ ಆಯ್ತು ಅಂತ ಕೇಳೋಕ್ಕಾಗ್ತದೆ. ಹಿಂದೆ ಅಡ್ಜಸ್ಟ್ ಇದೆ, ಅಡ್ಡಿಂಗ್ ಸೀಟ್ ಬರುತ್ತೆ. ಹಿಂದೆ ನೋಡಿ ಫ್ಯಾನ್ ಲೈಟ್ ಒಂದು ಇದೆ. ಬಟ್ ಕಂಫರ್ಟ್ ಇದೆ ನೋಡಿ. 10 ಕಿಲೋಕ್ಕೆ ಕಂಫರ್ಟ್ ನೋಡಿ. 10 ಕಿಲೋಕ್ಕೂ ನಿಮಗೆ ಅಂತಂದರೆ ನೀವು ಹಿಂಗೆ ಬರುತ್ತೆ. ಹಿಂಗೆ ಅದೇ
ಹಿಂಗೆ ನೋಡಿ ಹಿಂದೆ ಸೀಟ್ಸಲ್ಲಿ ಕಂಫರ್ಟ್ ಇದೆ. ಹಾಂ ಹಾಂ ನಾನು ಕೂತ್ಕೊಂಡಿದ್ದೆ. ನಾನು ಇಲ್ಲಿ ನೀವು ಕಂಪ್ಯೂಟರ್ ಸೆಕೆಂಡ್ ಹಾಫ್ ಬಂದೇನು ಟೋಟಲ್ ಕಂಪ್ಯೂಟರ್ ಸೀಟ್ ಇದೆ. ಸೆಕೆಂಡ್ ಹಾಫ್ ಬಂದು ಕಂಪ್ಯೂಟರ್ ಸೀಟ್ ಮಾಡಿದೆ. ಇದು ಅಡ್ಜಸ್ಟ್ ಫಿಕ್ಸ್ ಅನ್ಕೋತೀನಿ ನೋಡಿ. ಈ ಸ್ಕ್ಯಾನ್ ನೋಡಿ ಫೀಚರ್ಸ್ ಇದೆ ಮುಂದೆ ಇದು ಇದೆ ಅಲ್ಲ ಫುಲ್ ಅದೇ ಸೀಟ್ ಮುಂದೆ ಇರೋದು ನಿಮಗೆ ತಿಳಿದವರು ಕಂಪ್ಯೂಟರ್ ಸೀಟ್ ಕೊಟ್ಟೆ ಅಂದರೆ ನಾರ್ಮಲ್ ಒಂದು ಡೀಸೆಂಟ್ ಅಡಲ್ಟ್ ಆಫ್ ಸಿಕ್ಸ್ ಸೀಟರ್ ಆರೋಗ್ಯ ಉದ್ದೋದನ್ನು ಕಂಪ್ಯೂಟರ್ ಮೈಸೂರಿನಾಗ ಹೋಗಕ್ಕೆ ಆರಾಮ್ ಕೂಡಕತ್ತೆ ಅಷ್ಟು ನನ್ನದು ಸೀಟ್ ಸಿಕ್ಕಾದ್ರೆ ಸೀಟ್ ಚೆನ್ನಾಗಿದೆ. ನೋಡಿ ಹಿಂಗೆ ಹಿಂಗೆ ಬರುತ್ತೆ ಸೀಟ್ಸ್.